ನಮಸ್ಕಾರ ಎಲ್ಲರಿಗೂ. ಇಂದು ನಿಮಗೆ ಬಾಣಂತಿಯ ಮನೆಮದ್ದು ಹೇಳಿಕೊಡುತ್ತೇನೆ. ಬೇಕಾಗುವ ಸಾಮಗ್ರಿಗಳು: ತುಪ್ಪ, 100 ಗ್ರಾಂ ಬಾದಾಮ್, 100 ಗ್ರಾಂ ಗೋಡಂಬಿ, 100 ಗ್ರಾಂ ಒಣದ್ರಾಕ್ಷಿ, 100 ಗ್ರಾಂ ಅಕ್ರೋಟ್, 100 ಗ್ರಾಂ ಗಸಗಸೆ, 100 ಗ್ರಾಂ ಎಳ್ಳು. ಇದರ ಜೊತೆಗೆ ಒಂದು ಸಂಪೂರ್ಣ ಒಣ ಕೊಬ್ಬರಿ, 7 ಓಲೆ ಬೆಲ್ಲ, ಬೆಳ್ಳುಳ್ಳಿ 1/4 kg ಮತ್ತು 1 ಕಿಲೋ ಈರುಳ್ಳಿ, ಖರ್ಜೂರ. ಇನ್ನು ಕೆಲವು ಮಸಾಲೆಗಳು: ಅಜ್ವಾನ್ 2 ಸ್ಪೂನು, ಮೆಣಸು 2 ಸ್ಪೂನ್, ಸೋಂಪು 2 ಸ್ಪೂನ್, ಜೀರಿಗೆ 2 ಸ್ಪೂನ್, ಧನಿಯಾ 2 ಸ್ಪೂನ್, ಮೆಂತೆ 2 ಸ್ಪೂನ್, ಚಕ್ಕೆ 2 ಪೀಸು, ಏಲಕ್ಕಿ 5, ಅರಿಶಿಣದ ಹುಡಿ ಮತ್ತು ಬ್ಯಾಡಗಿ ಮೆಣಸಿನಕಾಯಿ 5. ಒಂದು ಬಾಣಲಿಗೆ ತುಪ್ಪ ಹಾಕಿ ಈರುಳ್ಳಿಯನ್ನು ಕೆಂಪು ಬಣ್ಣ ಬರುವ ತನಕ ಹುರಿದುಕೊಳ್ಳಿ. ಅನಂತರ ಬೆಳ್ಳುಳ್ಳಿಯನ್ನು ಕೆಂಪು ಬಣ್ಣ ಬರುವ ತನಕ ಹುರಿದುಕೊಳ್ಳಿ. ಮತ್ತು ಬಾದಾಮ್, ವಾಲ್ನಟ್ಸ್, ದ್ರಾಕ್ಷಿ, ಗೋಡಂಬಿ ಇವುಗಳನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಳಿ. ತೆಗೆಯಿರಿ. ಇನ್ನು ಗಸಗಸೆ, ಎಳ್ಳು ಇವುಗಳನ್ನು ಕೂಡ ಚೆನ್ನಾಗಿ ಹುರಿಯಿರಿ. ಅದಕ್ಕೆ ಒಂದು ಒಣ ಕೊಬ್ಬರಿಯನ್ನು ಸೇರಿಸಿ, 1 ಕಪ್ಪು ಅವಲಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಹುರಿದು ಅದನ್ನು ಹುರಿದು ತೆಗೆಯಿರಿ. ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರು ತೆಗೆದುಕೊಂಡು ಅದಕ್ಕೆ ಓಲೆ ಬೆಲ್ಲ ಹಾಕಿ 1 ಅಚ್ಚು ಬೆಲ್ಲ ಹಾಕಿ ಕುದಿಯಲು ಬಿಡಿ. ಅದು ಪಾಕಾದ ನಂತರ ಒಂದು ಜಾರಿಗೆ ನಾವು ತೆಗೆದಿಟ್ಟ ಮಸಾಲೆಗಳನ್ನೆಲ್ಲ ಸೇರಿಸಿ ಅರ್ಧ ಪುಡಿ ಮಾಡಿಕೊಳ್ಳಿ. ಮತ್ತು ಅದನ್ನು ಒಂದು ತಪ್ಪಲೆಯಲ್ಲಿ ತುಪ್ಪ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಈ ಮಿಶ್ರಣವನ್ನು ನಾವು ಎಲ್ಲ ತಯಾರಿಸಿದ ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆಯೇ ಪಾಕ ಕೂಡ ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನೋಡಿ, ನಾವು ಮಾಡಿದ ಬಾಣಂತಿ ಮನೆಮದ್ದು ರೆಡಿಯಾಗಿದೆ, ಸವಿಯಲು ಸಿದ್ಧ. ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.